ಶಿವರಾತ್ರಿ ಎಂದರೆ ಭಗವಾನ್ ಶಿವನಿಗೆ ಅರ್ಪಿತವಾದ ಪವಿತ್ರ ಹಬ್ಬ. ಇದನ್ನು ಪ್ರತಿ ವರ್ಷ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ದಿನ ಆಚರಿಸಲಾಗುತ್ತದೆ. ಈ ದಿನವನ್ನು ಮಹಾಶಿವರಾತ್ರಿ ಎಂದು ಕರೆಯುತ್ತಾರೆ. ಶಿವರಾತ್ರಿ ಎಂದರೆ ಶಿವನ ರಾತ್ರಿ ಎಂದರ್ಥ. ಈ ದಿನ ಭಗವಾನ್ ಶಿವನು ತಾಂಡವ ನೃತ್ಯ ಮಾಡಿದರು ಎಂದು ನಂಬಲಾಗಿದೆ. ಹಾಗೆಯೇ ಈ ದಿನವೇ ಶಿವ ಮತ್ತು ಪಾರ್ವತಿ ದೇವಿಯ ವಿವಾಹ ನಡೆದಿತು ಎಂಬ ನಂಬಿಕೆಯೂ ಇದೆ. ಶಿವರಾತ್ರಿಯ ಹಿನ್ನೆಲೆ. ಪೌರಾಣಿಕ ಕಥೆಗಳ ಪ್ರಕಾರ ಸಮುದ್ರಮಥನದ ಸಮಯದಲ್ಲಿ ಹೊರಬಂದ ಭಯಾನಕ ವಿಷವನ್ನು ಶಿವನು ಕುಡಿದಾಗ ಅದು ಅವನ ಗಂಟಲಲ್ಲಿ ನಿಂತು ನೀಲಕಂಠ ಎಂಬ ಹೆಸರನ್ನು ಪಡೆದನು. ಈ ಮಹಾತ್ಯಾಗದಿಂದ ಇಡೀ ಜಗತ್ತು ರಕ್ಷಿತವಾಯಿತು. ದೇವತೆಗಳು ಮತ್ತು ಋಷಿಮುನಿಗಳು ಶಿವನಿಗೆ ಕೃತಜ್ಞತೆ ಸಲ್ಲಿಸಿ ಇಡೀ ರಾತ್ರಿ ಜಾಗರಣೆ ಮಾಡಿ ಪ್ರಾರ್ಥಿಸಿದರು. ಅದೇ ದಿನವನ್ನು ಶಿವರಾತ್ರಿ ಎಂದು ಆಚರಿಸಲು ಪ್ರಾರಂಭವಾಯಿತು. ಮತ್ತೊಂದು ಕಥೆಯ ಪ್ರಕಾರ ಒಬ್ಬ ಬಡ ಬೇಟೆಗಾರನು ಕಾಡಿನಲ್ಲಿ ದಾರಿ ತಪ್ಪಿ ರಾತ್ರಿಯಿಡೀ ಒಂದು ಬಿಲ್ವ ಮರದ ಮೇಲೆ ಕುಳಿತಿದ್ದನು. ಕೆಳಗೆ ಕಾಡುಮೃಗಗಳ ಭಯದಿಂದ ಆತ ಅಚಾತುರ್ಯವಾಗಿ ಬಿಲ್ವದ ಎಲೆಗಳನ್ನು ಕೆಳಗೆ ಕಿತ್ತು ಎಸೆಯುತ್ತಿದ್ದನು. ಆ ಮರದ ಕೆಳಗೆ ಶಿವಲಿಂಗ ಇತ್ತು. ಅವನಿಗೆ ಗೊತ್ತಿಲ್ಲದೆ ನಡೆದ ಈ ಪೂಜೆ ಶಿವನಿಗೆ ಬಹಳ ಸಂತೋಷ ನೀಡಿತು. ಬೆಳಗಿನ ಜಾವ ಅವನ ಪಾಪಗಳು ನಾಶವಾಗಿ ಅವನಿಗೆ ಮುಕ್ತಿ ದೊರಕಿತು. ಇದರಿಂದ ಭಕ್ತಿಯ ಮಹತ್ವ ತಿಳಿಯುತ್ತದೆ. ಅದಕ್ಕಾಗಿ ಶಿವರಾತ್ರಿ ದಿನ ಭಕ್ತರು ಭಕ್ತಿಯಿಂದ ಉಪವಾಸ ಮಾಡಿ ಜಾಗರಣೆ ಮಾಡಿ ಶಿವನನ್ನು ಪೂಜಿಸುತ್ತಾರೆ. ಈ ದಿನವನ್ನು ಆಚರಿಸುವುದರಿಂದ ಪಾಪನಾಶ, ಪುಣ್ಯ ಲಾಭ ಮತ್ತು ಮನಸ್ಸಿನ ಶಾಂತಿ ದೊರಕುತ್ತದೆ ಎಂದು ನಂಬಲಾಗಿದೆ. ಹೀಗಾಗಿ ಶಿವರಾತ್ರಿ ಕೇವಲ ಹಬ್ಬವಲ್ಲ, ಶಿವರಾತ್ರಿ ಭಕ್ತಿ, ತ್ಯಾಗ ಮತ್ತು ಆತ್ಮಶುದ್ಧಿಯ ಸಂಕೇತ ಎಂದು ನಂಬಲಾಗುತ್ತದೆ ಮತ್ತು ಭಕ್ತಿಯ ಮಹತ್ವವನ್ನು ತಿಳಿಸುವ ಪವಿತ್ರ ದಿನ ಆಗಿದೆ. ಮಹಾಶಿವರಾತ್ರಿಯ ಪೂಜಾ ವಿಧಾನ. ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಬೇಕು. ಮನೆ ಮತ್ತು ಪೂಜಾ ಸ್ಥಳವನ್ನು ಸ್ವಚ್ಛ ಮಾಡಬೇಕು. ಶುದ್ಧವಾದ ಬಟ್ಟೆ ಧರಿಸಬೇಕು. ಶಿವನಿಗೆ ಪೂಜೆ ಮಾಡುವ ಸಂಕಲ್ಪ ಮಾಡಬೇಕು. ಈ ದಿನ ಭಕ್ತರು ಉಪವಾಸ ಮಾಡುತ್ತಾರೆ ಅಥವಾ ಹಣ್ಣು, ಹಾಲು ಮಾತ್ರ ಸೇವಿಸುತ್ತಾರೆ. ಉಪವಾಸವು ಮನಸ್ಸಿನ ಶುದ್ಧಿ ಮತ್ತು ಆತ್ಮನಿಯಂತ್ರಣಕ್ಕೆ ಸಹಾಯ ಮಾಡುತ್ತದೆ. ಶಿವಲಿಂಗ ಪೂಜೆ. ಶಿವಲಿಂಗಕ್ಕೆ ಕ್ರಮವಾಗಿ ಇವುಗಳನ್ನು ಅರ್ಪಿಸಬೇಕು. ಮೊದಲು ನೀರು, ನಂತರ ಹಾಲು, ಬಳಿಕ ಜೇನು, ಮೊಸರು, ತುಪ್ಪ ಇದ್ದರೆ, ನಂತರ ಬಿಲ್ವಪತ್ರೆ, ಹೂವು, ವಿಭೂತಿ ಅರ್ಪಿಸಬೇಕು. ಧೂಪ, ದೀಪ ಹಚ್ಚಿ ಶಿವನ ನಾಮ ಜಪ ಮಾಡಬೇಕು. ಓಂ ನಮಃ ಶಿವಾಯ ಎಂದು ಜಪ ಮಾಡಬೇಕು. ಶಿವರಾತ್ರಿ ದಿನ ಇಡೀ ರಾತ್ರಿ ಜಾಗರಣೆ ಮಾಡುವುದು ವಿಶೇಷ. ಶಿವನ ಭಜನೆ, ಕೀರ್ತನೆ, ಕಥೆಗಳನ್ನು ಕೇಳಬೇಕು ಅಥವಾ ಓದಬೇಕು. ಬೆಳಿಗ್ಗೆ ಮತ್ತೆ ಪೂಜೆ ಮಾಡಿ ನಂತರ ಉಪವಾಸ ಮುರಿಯಬೇಕು. ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ದಾನ ಮಾಡುವುದು ಉತ್ತಮ. ಶಿವರಾತ್ರಿ ಪೂಜೆಯ ಮಹತ್ವ. ಈ ದಿನ ಶಿವನನ್ನು ಭಕ್ತಿಯಿಂದ ಪೂಜಿಸಿದರೆ ಪಾಪಗಳು ನಾಶವಾಗುತ್ತವೆ, ಮನಸ್ಸಿಗೆ ಶಾಂತಿ ಸಿಗುತ್ತದೆ, ಶಿವನ ಕೃಪೆ ದೊರಕುತ್ತದೆ ಎಂದು ನಂಬಲಾಗುತ್ತದೆ. ಮಹಾಶಿವರಾತ್ರಿಯ ದಿನ ಆ ಪರಮಾತ್ಮನನ್ನು ಭಕ್ತಿಯಿಂದ ಪೂಜಿಸಿ ಎಲ್ಲರೂ ಶಿವನ ಅನುಗ್ರಹಕ್ಕೆ ಪಾತ್ರರಾಗಿ